ಕೋಲಾರ ಕೈ ಟಿಕೆಟ್ ಬಿಕ್ಕಟ್ಟು ನಿವಾರಣೆಗೆ ಸಿಎಂ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕೆರಳಿದ ಕೋಲಾರ ಕೈ ಶಾಸಕರ ಭಿನ್ನಮತ ಶಮನಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಕೋಲಾರ ಕೈ ಟಿಕೆಟ್ ಬಿಕ್ಕಟ್ಟು ಈ ವಿಚಾರಕ್ಕೆ ಇದನ್ನ ಫುಲ್ ಸ್ಟಾಪ್ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಭಿನ್ನಮತ ಶಮನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ. ಮೈಸೂರಿನಿಂದ ಬೆಂಗಳೂರಿಗೆ ಬರುವುದಕ್ಕೆ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಇವತ್ತು ಶಾಸಕರ ಸಂಧಾನ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಗೋಕರ್ಣದಿಂದ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಡಿಕೆಶಿ. ಕೆಎಚ್ ಮುನಿಯಪ್ಪ ವಿರುದ್ಧ ಶಾಸಕರುಗಳು ಸಿಡಿದೆದ್ದಿದ್ದಾರೆ. ಕೋಲಾರ ಟಿಕೆಟ್ ಬಿಕ್ಕಟ್ಟು ನಿವಾರಿಸ್ತಾರ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಈಗಿರುವಂತ ಪ್ರಶ್ನೆ. ಚುನಾವಣೆಗೆ ಭರ್ಜರಿ ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇಂಥ ಸಿದ್ಧತೆಯ ನಡುವೆ ಇಷ್ಟರ ಮಟ್ಟಿಗೆ ಅಸಮಾಧಾನ ಸ್ಫೋಟ ಆಗತ್ತೆ ಅಂತ ಭಾವಿಸಿರ್ಲಿಲ್ಲ. ಶಾಸಕರುಗಳು ಎಂಎಲ್ಸಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ರಾಜೀನಾಮೆಗೆ ಮುಂದಾಗಿದ್ದಾರೆ. ಹೀಗಿರ್ಬೇಕಾದ್ರೆ ಅವರನ್ನ ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ. ಅವರೆಲ್ಲರ ಸಂಧಾನ ಮಾಡಬೇಕು ಅಂತಂದ್ರೆ ಕೂತು ಮಾತಾಡೋದು ಬೆಟರ್ ಅಂತ ಅನ್ಸಿದೆ. ಹಾಗಾಗಿ ಇವತ್ತು ಸಭೆಯನ್ನ ಕೂಡ ಕರೆಯಲಾಗಿದೆ. ಮೈಸೂರಿಂದ ಬೆಂಗಳೂರಿಗೆ ಬರೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. ಸಂಜೆ ಮೀಟಿಂಗ್ ಕರೆಯುವಂತ ಸಾಧ್ಯತೆ ಇದೆ. ಇನ್ನು ಡಿಸಿಎಂ ಡಿಕೆಶಿ ಕೂಡ ಗೋಕರ್ಣದಲ್ಲಿದ್ದಾರೆ. ವಾಪಸ್ ಅವರು ಸಹ ಬೆಂಗಳೂರಿಗೆ ಬಂದು ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಒಂದು ಚುನಾವಣೆಯನ್ನ ಎದುರಿಸಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಂದುಗೂಡಿ ಚುನಾವಣೆಯನ್ನ ಎದುರಿಸಬೇಕು. ಇಷ್ಟರ ಮಟ್ಟಿಗೆ ಅಸಮಾಧಾನ ಸ್ಫೋಟ ಆಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೇನಾದ್ರೂ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಸಂಧಾನ ಮಾಡುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆಯುವಂತ ಸಾಧ್ಯತೆ ಇದೆ.